ಲೇಡೀಸ್ ಅಂಡ್ ಜೆಂಟಲ್ಮನ್, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ 40 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದ ನಟ. ಆದ್ರೆ ಇಷ್ಟು ದೊಡ್ಡ ಸಿನಿ ಜರ್ನಿ ಇದ್ರೂ ಕೂಡ ಶಿವಣ್ಣ ಮನಸ್ಸಿನಲ್ಲಿ ಇನ್ನೂ ಒಂದು ಆಸೆ ಉಳಿದಿದೆಯಂತೆ. ಆ ಆಸೆ ಯಾವುದು? ಯಾಕೆ ಆ ಪಾತ್ರ ಇಷ್ಟು ಸ್ಪೆಷಲ್? ಹಾಗೆ ಆ ಪಾತ್ರದ ಕನೆಕ್ಷನ್ ಏನು? ಇದನ್ನೆಲ್ಲ ತಿಳಿಯೋಕೆ ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ನಮ್ಮ ಹೆಮ್ಮೆಯ ನಟ ಶಿವರಾಜ್ ಕುಮಾರ್. ಶಿವಣ್ಣ 1986ರಲ್ಲಿ ಆನಂದ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಶಿವಣ್ಣ ಯಶಸ್ವಿ 40 ವರ್ಷಗಳ ಅದ್ಭುತ ಸಿನಿ ಪಯಣವನ್ನ ಪೂರೈಸಿದ್ದಾರೆ. ಈ 4 ದಶಕಗಳಲ್ಲಿ ಆಕ್ಷನ್ ಹೀರೋ ಆಗಿ, ಫ್ಯಾಮಿಲಿ ಹೀರೋ ಆಗಿ, ಲವರ್ ಬಾಯ್ ಆಗಿ, ಮಾಸ್ ಸ್ಟಾರ್ ಆಗಿ, ಹಾಗೆ ಕ್ಯಾರೆಕ್ಟರ್ ರೋಲ್ಗಳಲ್ಲೂ ತಮ್ಮದೇ ಗುರುತನ್ನ ಮೂಡಿಸಿದ್ದಾರೆ. ಓಂ, ಜೋಗಿ, ಮಕ್ತಿ, ವೇದ, ಭೈರತಿ ರಣಗಲ್ ಹೀಗೆ ಅನೇಕ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಆದರೆ ಇಷ್ಟು ಪಾತ್ರಗಳಲ್ಲಿ ನಟಿಸಿದ್ರು ಕೂಡ ಶಿವಣ್ಣ ಮನಸ್ಸಿನೊಳಗೆ ಒಂದು ವಿಶೇಷ ಆಸೆ ಇನ್ನೂ ಉಳಿದಿದೆಯಂತೆ. ಹೌದು, ಅದು ಸಾಮಾನ್ಯ ಪಾತ್ರವಲ್ಲ, ಅವರ ತಂದೆ, ಕನ್ನಡಿಗರ ಆರಾಧ್ಯ ದೇವರು ಅಂತ ಹೇಳಿ ಕರೆಸಿಕೊಳ್ಳುವಂತಹ ಡಾಕ್ಟರ್ ರಾಜ್ಕುಮಾರ್ ಅಮರಗೊಳಿಸಿದ ಪಾತ್ರ. ಅದೇ ಭಕ್ತ ಕುಂಬಾರ ಪಾತ್ರ. ಭಕ್ತಿ, ಭಾವನೆ, ಆಧ್ಯಾತ್ಮ ತುಂಬಿರುವಂತಹ ಆ ಪಾತ್ರದಲ್ಲಿ ನಟಿಸಬೇಕು ಅನ್ನುವಂತಹ ಆಸೆ ಶಿವಣ್ಣ ಅವರಿಗೆ ಬಹಳ ದಿನಗಳಿಂದ ಇದೆಯಂತ ಹೇಳಲಾಗ್ತಾ ಇದೆ. ಅಣ್ಣವರು ಮಾಡಿದ ಆ ಪಾತ್ರ ಇಂದಿಗೂ ಕೂಡ ಜನ ಮನದಲ್ಲಿ ಜೀವಂತ. ಹಾಗಾಗಿ ಅದೇ ಪಾತ್ರದಲ್ಲಿ ನಟಿಸೋದು ಶಿವಣ್ಣಗೆ ಕೇವಲ ಸಿನಿಮಾವಲ್ಲ, ಅದು ಒಂದು ಭಾವನೆ, ಗೌರವ, ಒಂದು ಕನಸು. ಒಂದು ದಿನ ಆ ಆಸೆ ಈಡೇರುತ್ತಾ? ಶಿವಣ್ಣ ಭಕ್ತಿ ರಸದಲ್ಲಿ ಮತ್ತೆ ಮಿಂಚುತ್ತಾರಾ? ಅದು ಕಾಲವೇ ಉತ್ತರವನ್ನ ಕೊಡಬೇಕು. ಆದ್ರೆ ಒಂದು ವಿಷಯ ಖಚಿತ, ಶಿವಣ್ಣ ಯಾವ ಪಾತ್ರ ಮಾಡಿದ್ರು ಅದಕ್ಕೆ ಜೀವ ತುಂಬೋ ನಟ ಅವರು. ಇದಿಷ್ಟು ಈ ಹೊತ್ತಿನ ಸಿನಿ ಫೋಕಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.